ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನಂದಿನಿ, ಮಲೆನಾಡು ಮಲ್ಲಿಗೆ ಅಡುಗೆ ಚಾನಲಿಂದ. ಸ್ನೇಹಿತರೆ, ಇವತ್ತು ತುಳಸಿ ಕಷಾಯ ಮಾಡ್ಕೊಳ್ಳೋದು ಹೇಗಂತೇಳಿ ನೋಡ್ಕೊಳ್ಳೋಣ. ತುಂಬ ಆರೋಗ್ಯಕರವಾದಂತಹ ಕಷಾಯ. ನಾನಿಲ್ಲಿ ತುಳಸಿ, ಬೆಲ್ಲ, ಶುಂಠಿ ಹಾಗೂ ದೊಡ್ಡ ಪಾತ್ರೆನ ತೊಗೊಂಡಿದ್ದೇನೆ. ಈಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಬೌಲ್ ಇಟ್ಕೊಳ್ಳೋಣ. ಬೌಲ್ಗೆ 1 ಲೋಟ ಹಾಲು ಹಾಕ್ಕೊಂಡು, ಆ ಹಾಲಿಗೆ ನಾವೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ವೋ ಆ ಇಂಗ್ರೀಡಿಯೆಂಟ್ಸ್ನ ಕುಟ್ಟಿ ಅದರೊಳಗೆ ಹಾಕೋಣ. ನಮಗೆಲ್ಲರೂ ತಿಳಿದಿರುವ ಹಾಗೆ ಸ್ನೇಹಿತರೆ, ತುಳಸಿ ಆ್ಯಂಟಿಬಯೋಟಿಕ್ ಆಗಿ ಕೆಲಸವನ್ನು ಮಾಡುತ್ತೆ. ಶುಂಠಿ ಗ್ಯಾಸ್ಟ್ರಿಕ್ ಪ್ರಮಾಣವನ್ನು ತಗ್ಗಿಸುತ್ತೆ ಮತ್ತು ದೊಡ್ಡ ಪತ್ರೆ ಕಫವನ್ನು ಕರಗಿಸೋದಕ್ಕೆ ಸಹಾಯ ಮಾಡುತ್ತೆ. ಒಟ್ಟು ಹೇಳೋದಾದರೆ ಇದು ಪೂರ್ತಿಯಾಗಿ ಆರೋಗ್ಯವರ್ಧಕ ಕಷಾಯ ಆಗಿದೆ. ರೋಗ ನಿರೋಧಕ ಶಕ್ತಿಯನ್ನು ಸಹ ಇದು ಹೆಚ್ಚಿಸುತ್ತದೆ. ಈಗ ನಾವು ಸ್ವಲ್ಪ ಒಂದು ಚಿಟಿಕೆ ಅರಿಶಿಣವನ್ನು ಹಾಕ್ಕೊಳ್ಳೋಣ. ಹಾಗೆ ಒಂದು ಲವಂಗ ಹಾಕ್ಕೊಳ್ಳೋಣ. ಈ ಒಂದು ಅರಿಶಿಣ ಹುಡಿ ಉಂಟಲ್ಲ, ಇದು ಸಹ ಆ್ಯಂಟಿಬಯೋಟಿಕ್ ಆಗಿ ಕೆಲಸವನ್ನು ಮಾಡುತ್ತೆ. ಈಗ 2 ತುಂಡು ಏಲಕ್ಕಿ ಹಾಕ್ಕೊಳ್ಳೋಣ. ಈ ಏಲಕ್ಕಿನೂ ಸಹ ಆ್ಯಂಟಿಬಯೋಟಿಕ್ ಆಗಿ ಕೆಲಸವನ್ನು ಮಾಡುತ್ತೆ. ತುಂಬ ಆರೋಗ್ಯದಾಯಕವಾಗಿರುತ್ತೆ ಸ್ನೇಹಿತರೆ. ಈಗ ಇದನ್ನು ನಾವು ತುಂಬ ಕುದಿಸೋದು ಬೇಡ. ನಾವು ಕುಟ್ಟಿ ಹಾಕಿರೋದ್ರಿಂದ ಇದು 3 ರಿಂದ 4 ನಿಮಿಷ ಕುದಿಸಿದ್ರೆ ಸಾಕಾಗತ್ತೆ. ಈಗ ಅದನ್ನು ನಾವು ಒಂದು ಬೌಲ್ಗೆ ಸೋಸ್ಕೊಳ್ಳೋಣ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸ್ನೇಹಿತರೆ.